ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅದು ಯಾವ್ದಪ್ಪ ಅಂತಂದ್ರೆ ಕೇನ್ಸ್ ರವರ ಉದ್ಯೋಗ ಸಿದ್ಧಾಂತ. 15 ಮಾರ್ಕಿಗೆ ರಿಪೀಟೆಡ್ ಆಗಿ ಕ್ವಶನ್ಗೆ ಕೇಳ್ತಾ ಇದ್ದಾರೆ ಎಕ್ಸಾಮ್ ಅಲ್ಲಿ. ಹಾಗಾಗಿ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಇದಾಗಿರುತ್ತೆ. ಈ ಚಾಪ್ಟರ್ ಕುರಿತಾಗಿ ನಾನು ಸರಳವಾಗಿ ನಿಮ್ಗೆ ನನ್ನದು ಸರಳ ಒಂದು ಕ್ಲಾಸ್ ರೆಡಿ ಮಾಡಿಕೊಂಡು ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊದಲಿಗೆ ಇಂಗ್ಲಿಷ್ ನಲ್ಲಿ ಇದನ್ನ ಕೇನ್ಸಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಕೇನ್ಸಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ಸ್ ಅಂತ ಕರೀತಾರೆ. ಈ ವಿಷಯವನ್ನ ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಕೇನ್ಸ್ ಉದ್ಯೋಗ ಸಿದ್ಧಾಂತ ಅಂದ್ರೆ ಏನು ಅಂದ್ರೆ, ಮೊದಲಿಗೆ ಉದ್ಯೋಗ ಅಂದ್ರೆ ಏನು ಅಂತ ನಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಜನರಿಗೆ ಕೆಲಸ ಸಿಕ್ಕಾಗ ಅವರಿಗೆ ಆದಾಯ ಬರುತ್ತದೆ, ಅವರು ಕೆಲಸ ಮಾಡ್ತಾರೆ, ಆದಾಯ ಪಡೆಯುತ್ತಾರೆ, ಮತ್ತೆ ಆ ಆದಾಯದ ಮೂಲಕ ವಸ್ತುಗಳನ್ನ ಮತ್ತೆ ಸೇವೆಗಳನ್ನ ಖರೀದಿಸ್ತಾರೆ. ಇದೊಂದು ಉದ್ಯೋಗ ಆಗಿರುತ್ತೆ. ಆದ್ರೆ ಒಂದು ದೇಶದಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಸಿಗ್ತದೆ, ಇದಕ್ಕೆ ಕೇನ್ಸ್ ಅವರು ಒಂದು ಪ್ರಮುಖ ಉತ್ತರವನ್ನ ನೀಡ್ತಾರೆ. ಅಂದ್ರೆ ಉದ್ಯೋಗ ಮಟ್ಟವನ್ನ ನಿರ್ಧರಿಸುವ ಪ್ರಮುಖ ಅಂಶಗಳ ಪರಿಣಾಮಕಾರಿ ಬೇಡಿಕೆ. ಇದು ಕೇನ್ಸ್ ಉದ್ಯೋಗ ಸಿದ್ಧಾಂತದ ಮುಖ್ಯ ವಿಚಾರ ಆಗಿತ್ತು. ಅಂದ್ರೆ ಉದ್ಯೋಗದ ಮಟ್ಟವನ್ನ ನಿರ್ಧರಿಸುವ ಪ್ರಮುಖ ಅಂಶ ಪರಿಣಾಮಕಾರಿ ಬೇಡಿಕೆ ಆಗಿರ್ತದೆ. ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಏನು? ಇದು ಈ ಅಧ್ಯಾಯದ ಅತ್ಯಂತ ಮುಖ್ಯವಾದ ಪದ ಆಗಿರುತ್ತೆ, ಪರಿಣಾಮಕಾರಿ ಬೇಡಿಕೆ ಎನ್ನುವಂಥದ್ದು. ಅಂದ್ರೆ ಕೇನ್ಸ್ ಅವರು ಹೇಳಿರ್ತಾರೆ, ಎಷ್ಟು ಜನರಿಗೆ ಉದ್ಯೋಗ ಸಿಗುತ್ತದೆ ಅಂದಾಗ ಕೇನ್ಸ್ ಅವರು ನೀಡಿರುವ ಉತ್ತರದಲ್ಲಿ ಉದ್ಯೋಗದ ಮಟ್ಟವನ್ನ ನಿರ್ಧರಿಸುವ ಪ್ರಮುಖ ಅಂಶ ಪರಿಣಾಮಕಾರಿ ಬೇಡಿಕೆ ಅಂತ ಹೇಳ್ತಾರಲ್ವಾ. ಇಲ್ಲಿ ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಈ ಅಧ್ಯಾಯಕ್ಕೆ ಇದೊಂದು ಮುಖ್ಯವಾದ ಪದ ಆಗಿರುತ್ತೆ. ಈಗಾಗಲೇ ಹೇಳಿದಂತೆ, ಜನರು ವಸ್ತುಗಳು ಮತ್ತು ಸೇವೆಗಳನ್ನು ಖರೀದಿಸಲು ಮಾಡುವ ನಿಜವಾದ ಒಟ್ಟು ಖರ್ಚಿನ ಮಟ್ಟವೇ ಪರಿಣಾಮಕಾರಿ ಬೇಡಿಕೆ ಆಗಿರ್ತದೆ. ಅಂದ್ರೆ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಖರೀದಿಸಲು ಮಾಡುವ ನಿಜವಾದ ಒಟ್ಟು ಖರ್ಚಿನ ಮಟ್ಟವೇ ಪರಿಣಾಮಕಾರಿ ಬೇಡಿಕೆ ಎಂದು ಕರೀತಾರೆ. ಬೇಡಿಕೆ ಹೆಚ್ಚಾದ್ರೆ ಉತ್ಪಾದಕರಿಗೆ ಹೆಚ್ಚು ಹೆಚ್ಚು ವಸ್ತುಗಳನ್ನು ಉತ್ಪಾದಿಸುವ ಅಗತ್ಯ ಬರ್ತದೆ. ಉತ್ಪಾದನೆ ಹೆಚ್ಚಾದ್ರೆ ಹೆಚ್ಚು ಹೆಚ್ಚು ಕಾರ್ಮಿಕರ ಅಗತ್ಯ ಕೂಡ ಬರ್ತದೆ. ಬೇಡಿಕೆ ಹೆಚ್ಚಾದಾಗ ಉತ್ಪಾದಕರಿಗೆ ಹೆಚ್ಚು ಹೆಚ್ಚು ವಸ್ತುಗಳನ್ನು ಉತ್ಪಾದಿಸುವ ಅಗತ್ಯ ಬರುತ್ತೆ. ಉತ್ಪಾದನೆ ಹೆಚ್ಚಾದ್ರೆ ಹೆಚ್ಚು ಕಾರ್ಮಿಕರ ಅಗತ್ಯ ಬರುತ್ತೆ. ಆದ್ರಿಂದ ಉದ್ಯೋಗ ಹೆಚ್ಚಾಗತ್ತೆ. ಅದೇ ರೀತಿಯಲ್ಲಿ ಬೇಡಿಕೆ ಕಡಿಮೆ ಆದ್ರೆ ಉತ್ಪಾದನೆ ಕಡಿಮೆ ಆಗತ್ತೆ. ಉತ್ಪಾದನೆ ಕಡಿಮೆ ಆದ್ರೆ ಉದ್ಯೋಗವು ಕಡಿಮೆ ಆಗತ್ತೆ. ಹೀಗಾಗಿ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗತ್ತೆ, ಉದ್ಯೋಗ ಕೂಡ ಹೆಚ್ಚಾಗತ್ತೆ. ಮತ್ತೆ ಪರಿಣಾಮಕಾರಿ ಬೇಡಿಕೆ ಕಡಿಮೆ ಆದಾಗ ಅಂದ್ರೆ ಕೆಳಗೆ ಬಂದಾಗ, ಕಡಿಮೆ ಆದಾಗ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ, ಉದ್ಯೋಗ ಕೂಡ ಕಡಿಮೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ನೆನ್ಪು ಮಾಡ್ಕೋಬಹುದು ಅಥವಾ ನೆನ್ಪಿಟ್ಕೊಳ್ಬಹುದಾದಂತ ಪಾಯಿಂಟ್ ಆಗಿರುತ್ತೆ. ಇನ್ನು ಪರಿಣಾಮಕಾರಿ ಬೇಡಿಕೆ ಹೇಗೆ ನಿರ್ಧಾರವಾಗುತ್ತೆ ಅಂದ್ರೆ, ಈ ಒಂದು ಉದ್ಯೋಗ ಸಿದ್ಧಾಂತದಲ್ಲಿ ಮುಖ್ಯವಾದ ಒಂದು ಪದ ಇದಾಗಿರೋದ್ರಿಂದ ನಾವು ಪರಿಣಾಮಕಾರಿ ಬೇಡಿಕೆ ನಿರ್ಧಾರ ಹೇಗೆ ಆಗುತ್ತೆ ಎನ್ನುವುದನ್ನು ತಿಳ್ಕೊಳ್ಳೋಣ. ಕೇನ್ಸ್ ಅವರ ಪ್ರಕಾರ ಪರಿಣಾಮಕಾರಿ ಬೇಡಿಕೆಯನ್ನು ಅರ್ಥ ಮಾಡಿಕೊಳ್ಳಲು 2 ವಿಷಯಗಳು ಮುಖ್ಯವಾಗಿರುತ್ತೆ. ಒಂದು, ಒಟ್ಟು ಬೇಡಿಕೆ ಬೆಲೆ ಮತ್ತೆ ಒಟ್ಟು ಪೂರೈಕೆ ಬೆಲೆ. ಇವೆರಡನ್ನ ತುಂಬಾ ಸರಳವಾಗಿ ನೋಡೋಣ. ಒಟ್ಟು ಬೇಡಿಕೆ ಬೆಲೆ ಅಂದ್ರೆ, ಒಂದು ನಿರ್ದಿಷ್ಟ ಪ್ರಮಾಣದ ಉದ್ಯೋಗಿಗಳನ್ನ ಕೆಲಸಕ್ಕೆ ತೆಗೆದುಕೊಂಡು ಉತ್ಪಾದನೆ ಮಾಡಿದ ನಂತರ ಆ ಉತ್ಪನ್ನಗಳನ್ನ ಮಾರಾಟ ಮಾಡುವ ಮೂಲಕ ಉತ್ಪಾದಕರು ಎಷ್ಟು ಪಡೆಯಬಹುದು ಎಂದು ನಿರೀಕ್ಷಿಸುವ ಒಟ್ಟು ಆದಾಯವನ್ನೇ ಒಟ್ಟು ಬೇಡಿಕೆ ಎಂದು ಕರೀತಾರೆ. ಅಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ಉದ್ಯೋಗಿಗಳನ್ನ ಕೆಲಸಕ್ಕೆ ತಗೊಳ್ತಾರೆ, ಅವರು ಉತ್ಪಾದನೆ ಮಾಡಿದ ನಂತರ ಆ ಉತ್ಪನ್ನಗಳನ್ನ ಮಾರಾಟ ಮಾಡುವ ಮೂಲಕ ಉತ್ಪಾದಕರು ಎಷ್ಟು ಪಡಿಬಹುದು ಎಂದು ನಿರೀಕ್ಷಿಸುವಂತಹ ಒಂದು ಒಟ್ಟು ಆದಾಯ ಏನಿರುತ್ತೆ ಅದನ್ನೇ ಒಟ್ಟು ಬೇಡಿಕೆ ಬೆಲೆ ಎಂದು ಕರೀತಾರೆ. ಅಂದ್ರೆ ಉತ್ಪಾದಿಸಿದ ವಸ್ತುಗಳನ್ನ ಮಾರಾಟ ಮಾಡಿದಾಗ ಎಷ್ಟು ಆದಾಯ ಸಿಗ್ಬೋದು ಎಂಬ ನಿರೀಕ್ಷೆ. ಇದನ್ನ ಒಟ್ಟು ಬೇಡಿಕೆಯ ಬೆಲೆಯ ಸರಳ ಅರ್ಥವಾಗಿ ನಾವು ನೋಡ್ಕೋಬಹುದು. ಇನ್ನು ಒಟ್ಟು ಪೂರೈಕೆ ಬೆಲೆ ಅಂದ್ರೆ ಏನಂತ ನೋಡ್ಕೊಳ್ಳೋಣ. ಅಂದ್ರೆ ಇನ್ನು ಉತ್ಪಾದಕರಿಗೆ ಒಂದು ನಿರ್ದಿಷ್ಟ ಪ್ರಮಾಣದ ಉದ್ಯೋಗವನ್ನ ನೀಡಲು ಎಷ್ಟು ಆದಾಯ ಬೇಕಾಗುತ್ತದೆ ಎನ್ನುವುದನ್ನ ಸೂಚಿಸುವುದೇ ಒಟ್ಟು ಪೂರೈಕೆ ಬೆಲೆ ಆಗಿರುತ್ತೆ. ಆ ಪ್ರಮಾಣ ಅಂದ್ರೆ ಇನ್ನೂ ಸರಳವಾಗಿ ಹೇಳುವುದಾದ್ರೆ, ಆ ಪ್ರಮಾಣದ ಉತ್ಪಾದನೆ ಮತ್ತೆ ಉದ್ಯೋಗವನ್ನು ಮುಂದುವರಿಸಲು ಉತ್ಪಾದಕರಿಗೆ ಬೇಕಾಗುವಂತಹ ಕನಿಷ್ಠ ಆದಾಯವೇ ಒಟ್ಟು ಪೂರೈಕೆ ಬೆಲೆ ಆಗಿರ್ತದೆ. ಈಗ ಪರಿಣಾಮ ಬೇಡಿಕೆಯ ಬಿಂದು ಅನ್ನುವಂತಹದ್ದೊಂದು ಬರುತ್ತೆ. ಪರಿಣಾಮ ಬೇಡಿಕೆಯ ಬಿಂದು, ಒಟ್ಟು ಬೇಡಿಕೆ ಬೆಲೆ ಮತ್ತೆ ಒಟ್ಟು ಪೂರೈಕೆ ಬೆಲೆಯ ಸಮನಾದಾಗ ಪರಿಣಾಮ ಬೇಡಿಕೆ ಉಂಟಾಗ್ತದೆ. ಅಂದ್ರೆ AD = AS. ಈ ಸಮತೋಲನ ಬಿಂದುವಲ್ಲಿ ಉದ್ಯೋಗದ ಮಟ್ಟ ನಿರ್ಧಾರವಾಗ್ತದೆ. ಈ ಸಮತೋಲನದಲ್ಲಿ ಏನಿದೆ ಅಂದ್ರೆ, ಒಟ್ಟು ಬೇಡಿಕೆ ಬೆಲೆ ಮತ್ತೆ ಒಟ್ಟು ಪೂರೈಕೆ ಬೆಲೆ ಸಮನಾಗಿ ಬರುವಂತಹ ಸಂದರ್ಭದಲ್ಲಿ ಒಂದು ಸಮತೋಲನದಲ್ಲಿ ಈ ಒಂದು ಸಮತೋಲನ ನಡೆಯುತ್ತದಲ್ವಾ, ಆ ಸಮತೋಲನದ ಬಿಂದುವಲ್ಲಿ ಉದ್ಯೋಗದ ಮಟ್ಟ ನಿರ್ಧಾರ ಆಗ್ತದೆ. ಇದನ್ನೇ ಕೇನ್ಸ್ ರವರ ಉದ್ಯೋಗ ಸಿದ್ಧಾಂತದ ಕೇಂದ್ರ ವಿಚಾರ ಎಂದು ಕರೆಯಬಹುದು.
ಇಲ್ಲಿ ಅನುಭೋಗದ ಬಿಂಬಕ ಎನ್ನುವಂಥದ್ದೊಂದು ಕಾನ್ಸೆಪ್ಟ್ ಬರುತ್ತೆ. ಈ ಒಂದು ಕೇನ್ಸ್ನ ಉದ್ಯೋಗ ಸಿದ್ಧಾಂತದಲ್ಲಿ ಅನುಭೋಗದ ಬಿಂಬಕ ಅಂತ ಬರ್ತೀವಿ. ನಾವು ಅನುಭೋಗದ ಬಿಂಬಕವನ್ನ ನೋಡಿರ್ತೀವ, ಗೊತ್ತಿರುತ್ತಲ್ವಾ, ಅವರಿಗೆ ಇಲ್ಲಿ ಅರ್ಥ ಈಸಿಯಾಗಿ ಆಗುತ್ತೆ. ಈಗ ಇದರ ನಂತರ ನಾನು ಅನುಭೋಗದ ಬಿಂಬಕ ಎನ್ನುವಂಥ ಕ್ಲಾಸ್ಗಳನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ನಮ್ಗೆ ಆಗ ಅರ್ಥ ಆಗುತ್ತೆ ಈ ಟಾಪಿಕ್. ಇಲ್ಲಿ ನಮ್ಗೆ ಹೇಗೆ ಇದು ಉಪಯುಕ್ತತೆ ಆಗ್ತದೆ ಅಂದ್ರೆ, ಜನರ ಆದಾಯ ಹೆಚ್ಚಾದಾಗ ಸಾಮಾನ್ಯವಾಗಿ ಅವರ ಅನುಭೋಗವು ಹೆಚ್ಚಾಗ್ತದೆ. ಜನರು ಹೆಚ್ಚು ಹೆಚ್ಚು ವಸ್ತುಗಳನ್ನ ಸೇವೆಗಳನ್ನ ಖರೀದಿಸಿದ್ರೆ ಬೇಡಿಕೆಗಳು ಹೆಚ್ಚಾಗ್ತದೆ. ಬೇಡಿಕೆ ಹೆಚ್ಚಾದಾಗ ಉತ್ಪಾದಕರು ಹೆಚ್ಚು ಹೆಚ್ಚು ಉತ್ಪಾದನೆಯನ್ನ ಮಾಡ್ತಾರೆ. ಉತ್ಪಾದನೆ ಹೆಚ್ಚಾದಾಗ ಉದ್ಯೋಗವು ಹೆಚ್ಚಾಗ್ತದೆ. ಹೀಗಾಗಿ ಅನುಭೋಗ ಎನ್ನುವಂತಹದ್ದು ಉದ್ಯೋಗದ ಮೇಲೆ ಪರೋಕ್ಷವಾಗಿ ಪರಿಣಾಮ ಬೀರುತ್ತದೆ ಎನ್ನುವುದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಅಂದ್ರೆ ಈ ಕೇನ್ಸ್ನ ಉದ್ಯೋಗ ಸಿದ್ಧಾಂತದಲ್ಲಿ ಅನುಭೋಗ ಎನ್ನುವಂತ ಅನುಭೋಗ ಬಿಂಬಕ ಅಂತ ನಾವ್ ಈಗಾಗಲೇ ಕ್ಲಾಸ್ನ ನಾನು ನಿನ್ನ ಕ್ಲಾಸ್ ಹಾಕ್ತೀನಿ ಈ ಸದ್ಯದಲ್ಲೇ. ಅದೊಂದು ಟಾಪಿಕ್ ನ ನೀವು ಓದ್ಕೊಂಡ್ರೆ ಈ ಒಂದು ಟಾಪಿಕ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಅನುಭೋಗದ ಬಿಂಬಕ ಅಂತಂದ್ರೆ ನಾವು ಅನುಭೋಗದ ಬಿಂಬಕ ಅನ್ನುವಂತಹದ್ದು ಕಾನ್ಸೆಪ್ಟ್ ಏನಿದೆ ಅದು ಇಲ್ಲಿ ಉದ್ಯೋಗ ಸಿದ್ಧಾಂತದಲ್ಲಿ ನಮ್ಗೆ ಉಪಯೋಗ ಆಗ್ತದೆ. ಅಂದ್ರೆ ಜನರ ಆದಾಯ ಹೆಚ್ಚಾದಾಗ ಸಾಮಾನ್ಯವಾಗಿ ಅನುಭೋಗ ಹೆಚ್ಚಾಗ್ತದೆ, ಉಪಯೋಗಿಸುವುದು ಹೆಚ್ಚಾಗ್ತದೆ. ಹೆಚ್ಚು ಹೆಚ್ಚು ಸೇವೆಗಳನ್ನ ವಸ್ತುಗಳನ್ನ ಖರೀದಿಸಿದ್ರೆ ಬೇಡಿಕೆ ಹೆಚ್ಚಾಗ್ತದೆ. ಬೇಡಿಕೆ ಹೆಚ್ಚಾದಾಗ ಉತ್ಪಾದಕರು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಉತ್ಪಾದನೆ ಹೆಚ್ಚಾದಾಗ ಉದ್ಯೋಗ ಹೆಚ್ಚಾಗ್ತದೆ. ಹೀಗಾಗಿ ಅನುಭೋಗ ಎನ್ನುವಂಥದ್ದು ಉದ್ಯೋಗದ ಮೇಲೆ ಪರೋಕ್ಷವಾಗಿ ಪರಿಣಾಮವನ್ನು ಬೀರ್ತದೆ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಇಲ್ಲಿ ಹೂಡಿಕೆ ಪಾತ್ರ ಕೂಡ ಇದೆ. ಹೂಡಿಕೆಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇಲ್ಲಿ ಹೂಡಿಕೆ ಎನ್ನುವುದು ಇನ್ನೊಂದು ಅಂಶ ಆಗಿರುತ್ತೆ. ಇದ್ರ ಮೇಲೆ ಒಂದು ಪರಿಣಾಮ ಬೀರುವಂತಹ, ಅಂದ್ರೆ ಕೇನ್ಸ್ ಉದ್ಯೋಗ ಸಿದ್ಧಾಂತ ಮೇಲೆ ಪರಿಣಾಮ ಬೀರುವಂತಹ ಇನ್ನೊಂದು ಅಂಶ ಆಗಿರುತ್ತೆ. ಕೇನ್ಸ್ ಅವರ ಪ್ರಕಾರ ಒಟ್ಟು ಬೇಡಿಕೆಯಲ್ಲಿ ಹೂಡಿಕೆಗೂ ಬಹಳ ಮುಖ್ಯವಾದ ಸ್ಥಾನವಿರುತ್ತೆ. ಇದನ್ನ ಸರಳವಾಗಿ ಹೇಳುವುದಾದ್ರೆ ಒಟ್ಟು ಬೇಡಿಕೆ ಈಕ್ವಲ್ ಟು ಅನುಭೋಗ ಪ್ಲಸ್ ಹೂಡಿಕೆ ಆಗಿರುತ್ತೆ. ಅಂದ್ರೆ ಒಟ್ಟು ಅನುಭೋಗ ಸಿಗ್ಬೇಕಾದ್ರೆ ನಮ್ಗೆ, ಒಟ್ಟು ಬೇಡಿಕೆ ಸಿಗ್ಬೇಕಾದ್ರೆ ನಮ್ಗೆ ಅನುಭೋಗ ಪ್ಲಸ್ ಹೂಡಿಕೆ ಸಿಗ್ಬೇಕು. ಅಂದ್ರೆ ಎಡಿ ಈಕ್ವಲ್ ಟು ಸಿ ಪ್ಲಸ್ ಐ. ಇಲ್ಲಿ ಸಿ ಅಂದ್ರೆ ಅನುಭೋಗ ಆಗಿರುತ್ತೆ, ಐ ಅಂದ್ರೆ ಹೂಡಿಕೆ ಆಗಿರುತ್ತೆ. ಇದೊಂದು ಸೂತ್ರವನ್ನ ಕೂಡ ನೀವು ಬರೀರಿ. ಹೂಡಿಕೆ ಹೆಚ್ಚಾದ್ರೆ ಆರ್ಥಿಕತೆಯಲ್ಲಿ ಖರ್ಚು ಹೆಚ್ಚಾಗ್ತದೆ, ಆದ್ರಿಂದ ಬೇಡಿಕೆ ಹೆಚ್ಚಾಗ್ಬೋದು. ಹೂಡಿಕೆ ಹೆಚ್ಚಾದಾಗ ಆರ್ಥಿಕತೆಯಲ್ಲಿ ಖರ್ಚು ಹೆಚ್ಚಾಗುತ್ತೆ, ಆದ್ರಿಂದ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಮತ್ತೆ ಉದ್ಯೋಗ ಕೂಡ ಹೆಚ್ಚಾಗುತ್ತೆ. ಇನ್ನು ಅನೈಚ್ಛಿಕ ಉದ್ಯೋಗ ಎನ್ನುವಂತ ಕಾನ್ಸೆಪ್ಟ್ ಇದರಲ್ಲಿ ಬರುತ್ತೆ. ಇದು ಕೇನ್ಸ್ ಅವರ ಸಿದ್ಧಾಂತದ ಮತ್ತೊಂದು ಬಹಳ ಮುಖ್ಯವಾದ ಅಂಶ ಆಗಿರುತ್ತೆ. ಅನೈಚ್ಛಿಕ ನಿರುದ್ಯೋಗ ಅಂದ್ರೆ ಕೆಲಸ ಮಾಡಲು ಸಿದ್ಧರಾಗಿರುವ ವ್ಯಕ್ತಿಗೆ ಕೆಲಸ ಸಿಗದ ಪರಿಸ್ಥಿತಿ. ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಪಾಯಿಂಟ್ ಆಗಿರುತ್ತೆ ಈ ಉದ್ಯೋಗ ಸಿದ್ಧಾಂತದಲ್ಲಿ. ಅನೈಚ್ಛಿಕ ನಿರುದ್ಯೋಗ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಅವರು ಸಿದ್ಧರಾಗಿದ್ರು ಕೂಡ ಆ ವ್ಯಕ್ತಿಗೆ ಕೆಲಸ ಸಿಗದ ಪರಿಸ್ಥಿತಿಯನ್ನ ಅನೈಚ್ಛಿಕ ನಿರುದ್ಯೋಗ ಅಂತ ಕರೀತಾರೆ. ಕೇನ್ಸ್ ರವರ ಪ್ರಕಾರ ಇಂತಹ ನಿರುದ್ಯೋಗ ಉಂಟಾಗಲು ಕಾರಣ ಏನಿರಬಹುದು ಅಂದ್ರೆ, ಪರಿಣಾಮಕಾರಿ ಬೇಡಿಕೆ ಕಡಿಮೆ ಆದ್ರೆ, ಅಂದ್ರೆ ಬೇಡಿಕೆ ಕಡಿಮೆಯಾದಾಗ ಉತ್ಪಾದಕರು ಉತ್ಪಾದನೆಯನ್ನ ಕಡಿಮೆ ಮಾಡ್ತಾರೆ. ಅಂದ್ರೆ ಪರಿಣಾಮಕಾರಿ ಬೇಡಿಕೆ ಕಡಿಮೆ ಆದಾಗ ಅಂದ್ರೆ ಬೇಡಿಕೆ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆದಾಗ ಉತ್ಪಾದಕರು ಉತ್ಪಾದನೆಯನ್ನ ಕಡಿಮೆ ಮಾಡ್ತಾರೆ. ಉತ್ಪಾದನೆ ಕಡಿಮೆ ಆದಾಗ ಕಾರ್ಮಿಕರ ಅಗತ್ಯ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಕೆಲಸ ಮಾಡಲು ಸಿದ್ಧರಾಗಿರುವ ಕೆಲವರಿಗೆ ಉದ್ಯೋಗ ಸಿಗದೇ ಇರುತ್ತೆ. ಆದ್ರಿಂದ ಕೇನ್ಸ್ ರವರು ಪೂರ್ಣ ಉದ್ಯೋಗ ಯಾವಾಗಲೂ ಸಹಜವಾಗಿ ಉಂಟಾಗ್ತದೆ ಎಂಬ ಸಂಪ್ರದಾಯ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯವನ್ನ ಒಪ್ಪಲಿಲ್ಲ. ಕೇನ್ಸ್ ರವರು ಹೇಳಿರುವಂತಹ ಪೂರ್ಣ ಉದ್ಯೋಗ ಯಾವಾಗಲೂ ಸಹಜವಾಗಿ ಉಂಟಾಗ್ತದೆ ಎಂಬ ಸಂಪ್ರದಾಯ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯವನ್ನು ಒಪ್ಪಲಿಲ್ಲ ಅವರು. ಇನ್ನು ಅಪೂರ್ಣ ಉದ್ಯೋಗ ಸಮತೋಲನ ಎನ್ನುವಂಥದ್ದು ಬರ್ತದೆ. ಅಪೂರ್ಣ ಉದ್ಯೋಗ ಸಮತೋಲನ ಅಂದ್ರೆ ಕೇನ್ಸ್ ಅವರ ಪ್ರಕಾರ ಆರ್ಥಿಕತೆಯಲ್ಲಿ ಪೂರ್ಣ ಉದ್ಯೋಗವಿಲ್ಲದಿದ್ದರೂ ಸಮತೋಲನ ಉಂಟಾಗಬಹುದು. ಅಂದ್ರೆ ಆರ್ಥಿಕತೆ ಒಂದು ಸ್ಥಿರ ಸ್ಥಿತಿಯಲ್ಲಿ ಇರಬಹುದು, ಎಲ್ಲರಿಗೂ ಉದ್ಯೋಗ ಸಿಕ್ಕಿರಬೇಕೆಂದಿಲ್ಲ. ಅದನ್ನ ಅಪೂರ್ಣ ಉದ್ಯೋಗ ಸಮತೋಲನ ಎಂದು ಕರೀತಾರೆ. ಹೀಗಾಗಿ ಸಮತೋಲನ ಎಂದರೆ ಪೂರ್ಣ ಉದ್ಯೋಗ ಇದೆ ಎಂದೇ ಅರ್ಥವಲ್ಲ. ಇದು ಕೇನ್ಸ್ ಅವರ ಸಿದ್ಧಾಂತದ ಮುಖ್ಯ ವಿಚಾರ ಆಗಿರುತ್ತೆ. ಸಮತೋಲನ ಎಂದ್ರೆ ಪೂರ್ಣ ಉದ್ಯೋಗ ಇದೆ ಅಂತ ಅರ್ಥ ಅಲ್ಲ. ಸರ್ಕಾರದ ಪಾತ್ರ, ಕೇನ್ಸ್ ಅವರ ಸಿದ್ಧಾಂತದಲ್ಲಿ ಸರ್ಕಾರಕ್ಕೂ ಪ್ರಮುಖ ಸ್ಥಾನವಿರುತ್ತೆ. ಅಂದ್ರೆ ಇದೊಂದು ಸರ್ಕಾರದ ಪಾತ್ರ ಈ ಉದ್ಯೋಗ ಸಿದ್ಧಾಂತದಲ್ಲಿ ಏನೆಲ್ಲ ಇದೆ ಅಂತ ನೋಡುವುದಾದ್ರೆ, ಪರಿಣಾಮಕಾರಿ ಬೇಡಿಕೆ ಕಡಿಮೆಯಾದಾಗ ಸರ್ಕಾರ ತನ್ನ ವೆಚ್ಚವನ್ನ ಹೆಚ್ಚಿಸುವ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸಬಹುದು. ಈ ತರ ಸರ್ಕಾರ ಕೂಡ ಅಲ್ಲಿ ಅಂದ್ರೆ ಅವರ ಪರಿಣಾಮವನ್ನು ಕೂಡ ಇಲ್ಲಿ ಬೀರ್ತಾರೆ. ಅಂದ್ರೆ ಪರಿಣಾಮಕಾರಿ ಬೇಡಿಕೆ ಕಡಿಮೆಯಾದಾಗ ಸರ್ಕಾರ ತನ್ನ ವೆಚ್ಚವನ್ನ ಹೆಚ್ಚಿಸುವ ಮೂಲಕ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸಬಹುದು. ಸಾರ್ವಜನಿಕರ ಯೋಜನೆಗಳ ಮೇಲೆ ಸರ್ಕಾರ ಖರ್ಚು ಮಾಡಿದ್ರೆ ಉದ್ಯೋಗ ಸೃಷ್ಟಿ ಮಾಡಬಹುದು. ಉದ್ಯೋಗ ಸಿಕ್ಕಾಗ ಜನರ ಆದಾಯ ಹೆಚ್ಚಾಗುತ್ತದೆ. ಆದಾಯ ಹೆಚ್ಚಾದಾಗ ಅನುಭೋಗ ಹೆಚ್ಚಾಗುತ್ತೆ. ಇದರಿಂದ ಒಟ್ಟಾಗಿ ಒಟ್ಟು ಬೇಡಿಕೆ ಕೂಡ ಹೆಚ್ಚಾಗಬಹುದು. ಹೀಗಾಗಿ ಇಂತಹ ಆರ್ಥಿಕತೆ ಕೆಳಮಟ್ಟಕ್ಕೆ ಬಂದಾಗ ಸರ್ಕಾರ ಇದನ್ನ ಚೇತರಿಸಿಕೊಳ್ಳಲು ಸಹಾಯ ಮಾಡಬಹುದು. ಹೀಗಾಗಿ ಆರ್ಥಿಕತೆಯನ್ನು ಚೇತರಿಸಿಕೊಳ್ಳಲು ಸರ್ಕಾರದ ಆರ್ಥಿಕ ನೀತಿಗಳು ಕೂಡ ಸಹಾಯ ಮಾಡಬಹುದು ಎನ್ನುವುದನ್ನ ನಾವು ನೋಡಬಹುದಾಗಿದೆ. ಇನ್ನು ಸಂಪ್ರದಾಯ ಸಿದ್ಧಾಂತಕ್ಕಿಂತ ಕೇನ್ಸ್ನ ಉದ್ಯೋಗ ಸಿದ್ಧಾಂತ ಹೇಗೆ ಭಿನ್ನವಾಗಿರುತ್ತೆ ಅಂತ ನೋಡುವುದಾದ್ರೆ, ಸಂಪ್ರದಾಯ ಅರ್ಥಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ಮಾರುಕಟ್ಟೆಯ ಶಕ್ತಿಗಳಿಂದ ಪೂರ್ಣ ಉದ್ಯೋಗ ಸಹಜವಾಗಿ ಉಂಟಾಗುತ್ತದೆ ಎಂದು ನಂಬಿರ್ತಾರೆ.
ಕೇನ್ಸ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಪರಿಣಾಮ ಬೇಡಿಕೆ ಕಡಿಮೆ ಆದ್ರೆ ನಿರುದ್ಯೋಗ ಉಂಟಾಗಬಹುದು, ಮತ್ತೆ ಪೂರ್ಣ ಉದ್ಯೋಗಕ್ಕಿಂತ ಕಡಿಮೆ ಮಟ್ಟದಲ್ಲಿಯೂ ಸಮತೋಲನ ಇರಬಹುದು ಎಂದು ಹೇಳಿದ್ದಾರೆ. ಅಂದ್ರೆ ಕೇನ್ಸ್ ಅವರ ಸಿದ್ಧಾಂತದಲ್ಲಿ ಬೇಡಿಕೆಗೆ ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅಂತ ನಾವು ನೋಡಬಹುದಾಗಿದೆ. ಸೊ ಕೊನೆಯಲ್ಲಿ ಇದನ್ನ ಒಂದು ಓವರ್ ಆಲ್ ಹೇಳೋದಾದ್ರೆ ಇದ್ರಲ್ಲಿ ನಾವು ಕೇನ್ಸ್ ನ ಉದ್ಯೋಗ ಸಿದ್ಧಾಂತವನ್ನ ಸರಳವಾಗಿ ಅರ್ಥ ಮಾಡ್ಕೊಂಡಿರ್ತೇವೆ. ಅವರ ಮುಖ್ಯ ವಿಚಾರ ಏನಾಗಿರುತ್ತೆ ಉದ್ಯೋಗ ಸಿದ್ಧಾಂತದ್ದು, ಉದ್ಯೋಗದ ಮಟ್ಟವನ್ನ ಪರಿಣಾಮಕಾರಿ ಬೇಡಿಕೆ ಎನ್ನುವಂಥದ್ದು ನಿರ್ಧರಿಸುತ್ತದೆ ಅಂತ ನೋಡಿದ್ವಿ. ಬೇಡಿಕೆ ಹೆಚ್ಚಾದ್ರೆ ಉತ್ಪಾದನೆ ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಾದ್ರೆ ಉದ್ಯೋಗ ಹೆಚ್ಚಾಗುತ್ತೆ, ಬೇಡಿಕೆ ಕಡಿಮೆ ಆದ್ರೆ ಉತ್ಪಾದನೆ ಮತ್ತೆ ಉದ್ಯೋಗ ಎರಡು ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಿದ್ದೇವೆ. ಕೇನ್ಸ್ ಅವರ ಪ್ರಕಾರ ಪೂರ್ಣ ಉದ್ಯೋಗ ಇಲ್ಲದಿದ್ರೂ ಆರ್ಥಿಕತೆಯಲ್ಲಿ ಸಮತೋಲನ ಉಂಟಾಗಬಹುದು ಅಂತ ಕೇನ್ಸ್ ಹೇಳಿದ್ದಾರೆ. ಆದ್ರೆ ಇದನ್ನ ಅಪೂರ್ಣ ಉದ್ಯೋಗ ಸಮತೋಲನ ಎಂದು ಕರಿತೇವೆ. ಕೊನೆಯದಾಗಿ ಒಂದೇ ವಾಕ್ಯದಲ್ಲಿ ನೆನಪಿಟ್ಕೊಳ್ಬೇಕಾದ್ರೆ ಪರಿಣಾಮಕಾರಿ ಬೇಡಿಕೆಯು ಉದ್ಯೋಗದ ಮಟ್ಟವನ್ನು ನಿರ್ಧರಿಸುತ್ತದೆ ಎಂಬುದು ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತ ಮುಖ್ಯ ವಿಚಾರ ಆಗಿರುತ್ತೆ. ಸೊ ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತ ಅಂತ ಬಂದಾಗ ನಾವು ಫಸ್ಟಿಗೆ ಉದ್ಯೋಗ ಅಂದ್ರೆ ಏನು ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಉದ್ಯೋಗದ ಬಗ್ಗೆ ತಿಳ್ಕೊಂಡ ನಂತರ ನಾವು ಪರಿಣಾಮಕಾರಿ ಬೇಡಿಕೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಮುಖ್ಯವಾದ ವಿಚಾರ ಆಗಿರುತ್ತೆ. ಕೇನ್ಸ್ ನ ಉದ್ಯೋಗ ಸಿದ್ಧಾಂತದಲ್ಲಿ ಪರಿಣಾಮಕಾರಿ ಬೇಡಿಕೆ ಮುಖಾಂತರವೇ ಉದ್ಯೋಗದ ಮಟ್ಟವನ್ನ ನಾವು ನೋಡಬಹುದಾಗಿದೆ. ಸೊ ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಪರಿಣಾಮಕಾರಿ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗುತ್ತೆ, ಉದ್ಯೋಗನೂ ಹೆಚ್ಚಾಗುತ್ತೆ. ಬೇಡಿಕೆ ಕಮ್ಮಿ ಆದಾಗ ಉತ್ಪಾದನೆ ಕಡಿಮೆಯಾಗಿ ಉದ್ಯೋಗ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಪರಿಣಾಮಕಾರಿ ಬೇಡಿಕೆ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಅದ್ರಲ್ಲಿ 2 ಪಾಯಿಂಟ್ಗಳು ಬರ್ತವೆ, ಒಟ್ಟು ಬೇಡಿಕೆ ಬೆಲೆ ಮತ್ತೆ ಒಟ್ಟು ಪೂರೈಕೆ ಬೆಲೆ. ಅದನ್ನ ನೋಡ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಬೇಕಾಗತ್ತೆ. ಅದಾದ ನಂತರ ಅನುಭೋಗದ ಪಾತ್ರ ಹೇಗೆ ಉದ್ಯೋಗ ಸಿದ್ಧಾಂತದಲ್ಲಿ ಬರ್ತದೆ ಅಂತ ನೋಡ್ಬೋದು. ಇಲ್ಲಿ ಅನುಭೋಗದ ಪಾತ್ರ ಮುಖ್ಯವಾಗಿರುತ್ತೆ, ಮತ್ತೆ ಹೂಡಿಕೆ ಪಾತ್ರ ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ. ಇವೆರಡನ್ನು ಕೂಡ ನಾವು ಬರೀಬೇಕಾಗ್ತದೆ. ಇದೆಲ್ಲವೂ ಅನುಭೋಗ ಬಿಂಬಕ ಹೂಡಿಕೆ ಮತ್ತೆ ಹೂಡಿಕೆ ಬಿಂಬಕದಲ್ಲಿ ನಾವು ತಿಳ್ಕೊಂಡಿರ್ತೇವೆ. ಈ ಪಾಯಿಂಟ್ ಕೂಡ ಇಲ್ಲಿ ಬರುತ್ತೆ. ಇನ್ನು ಕೇನ್ಸ್ ಅವರ ಪ್ರಕಾರ ನಿರುದ್ಯೋಗ ಹೇಗೆ ಉಂಟಾಗಬಹುದು ಎನ್ನುವುದನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಅಂದ್ರೆ ಅದಕ್ಕೊಂದಿಷ್ಟು ಪಾಯಿಂಟ್ ಇದೆ. ಅಂದ್ರೆ ಪರಿಣಾಮಕಾರಿ ಬೇಡಿಕೆ ಕಡಿಮೆ ಆದಾಗ ನಿರುದ್ಯೋಗ ಉಂಟಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನ ನಾವಿಲ್ಲಿ ನೋಡಿದ್ದೇವೆ. ಇನ್ನು ಕೇನ್ಸ್ ನ ಸಿದ್ಧಾಂತದಲ್ಲಿ ಸರ್ಕಾರ ಹೇಗೆ ಪಾತ್ರ ವಹಿಸ್ತದೆ ಎನ್ನುವುದನ್ನ ನಾವಿಲ್ಲಿ ನೋಡಬಹುದು. ಅಥವಾ ಸರ್ಕಾರಗಳು ಆರ್ಥಿಕ ಪರಿಸ್ಥಿತಿಗಳು ಕುಸಿತಗೊಂಡಾಗ ಹೇಗೆ ಅದನ್ನ ನಿಯಂತ್ರಿಸಬಹುದು ಅಥವಾ ಅದಕ್ಕೆ ಸಹಕರಿಸಬಹುದು ಎನ್ನುವುದನ್ನ ನಾವಿಲ್ಲಿ ನೋಡ್ಕೊಂಡಿದ್ದೀವಿ. ಇದಿಷ್ಟು ಕೂಡ ಇದು ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತದಲ್ಲಿ ಬರಿಬೇಕಾಗ್ತದೆ. ಹಾಗೆ ಇಲ್ಲಿ ಸಂಪ್ರದಾಯ ಸಿದ್ಧಾಂತ ಏನಿದೆ ಅದ್ರ ಮತ್ತೆ ಕೇನ್ಸ್ ಸಿದ್ಧಾಂತ ಎರಡು ಇರುತ್ತಲ್ವಾ, ಅದರಲ್ಲಿ ಸಂಪ್ರದಾಯ ಸಿದ್ಧಾಂತಕ್ಕಿಂತ ಕೇನ್ಸ್ ಸಿದ್ಧಾಂತ ಹೇಗೆ ಭಿನ್ನ ಎನ್ನುವುದನ್ನ ನಾವು ನೆನ್ಪಿಟ್ಕೊಳ್ಬಹುದಾಗಿದೆ. ಸೊ ಓವರ್ ಆಲ್ ಇದಿಷ್ಟನ್ನ ನೀವು ಎಕ್ಸಾಮ್ ಅಲ್ಲಿ ಬರೀರಿ. ಇನ್ನು ಹೆಚ್ಚಿನ ವಿಷಯಗಳು ಬೇಕಾದ್ರೆ ನಿಮ್ಗೆ ಪುಸ್ತಕದಲ್ಲಿ ಸಿಗುತ್ತೆ. ಅದೆಲ್ಲವನ್ನ ನೀವು ಒಟ್ಟಾರೆಯಾಗಿ ಫಸ್ಟ್ ನನ್ನ ಈ ವಿಡಿಯೋದ ಮುಖಾಂತರ ನಿಮ್ಗೆ ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತ ಅಂದ್ರೆ ಏನು ಎನ್ನುವುದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿಯಾಗಿ ನಾನು ಇದನ್ನ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.